ಶ್ರೀಲಕ್ಷ್ಮಿ ಬೆಳ್ಮನ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನ ಮಾಡಿದ್ದಾರೆ. ಸೊ ಇದೇ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಗೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರುವ ಎಲ್ಲರಿಗೂ, ಫ್ರೆಂಡ್ಸ್, ಫ್ಯಾಮಿಲಿ, ಮೀಡಿಯಾ ಅವರಿಗೆ ನಿಮ್ಮ ನಿರಂತರ ಸಪೋರ್ಟ್ ಮತ್ತು ಪ್ರೀತಿಗೆ ತುಂಬ ತುಂಬ ಥ್ಯಾಂಕ್ ಯು. ಸ್ಪೆಷಲ್ ಥ್ಯಾಂಕ್ಸ್ ಟು ಸುಧಾರಾಣಿ ಮ್ಯಾಮ್. ಜೂನಿ ನಂತರ ಇದು ನನ್ನ 2ನೇ ಸಿನಿಮಾ ನಿಮ್ಮ ಜೊತೆ. ಆಗ ನಿಮ್ಮ ಜೊತೆ ಪರ್ಫಾರ್ಮ್ ಮಾಡಬೇಕಾದ್ರೆ ತುಂಬ ನರ್ವಸ್ ಆಗಿತ್ತು. ಇವತ್ತು ಅದೇ ನರ್ವಸ್ನೆಸ್ ಫೀಲ್ ಆಗ್ತಿದೆ ನಿಮ್ಮ ಮುಂದೆ ಮಾತಾಡಬೇಕಾದ್ರೆ. I'm extremely grateful, ma'am. You will bando. You've shown your support through your presence, and thank you so much. ನಾನು ತುಂಬಾ ಲಕ್ಕಿ ಅನ್ಕೋತೀನಿ for being a part of a team that is giving their everything to promote this film. ಈ ಸಿನಿಮಾ ಬಗ್ಗೆ ನಾವೆಲ್ಲರೂ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀವಿ. ತುಂಬಾ ಒಥೆಂಟಿಕ್, ತುಂಬಾ ಯುನೀಕ್ ಆಗಿರೋ ಸಿನಿಮಾ ಮಾಡಿದೀವಿ ಅಂತ ನಂಬಿಕೆ ಇದೆ. ಮತ್ತೆ ಆಡಿಯನ್ಸ್ ಕೂಡ ಇದನ್ನ ಖಂಡಿತ ಇಷ್ಟಪಡ್ತಾರೆ ಅಂತಲೂ ನಂಬಿಕೆ ಇದೆ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ಹಾಡ್ ಇಷ್ಟ ಆಯ್ತು. ಆಸ್ ಯೂಶುವಲ್ ನಕುಲ್ ಅಭ್ಯಂಕರ್ ಅವರು ತುಂಬಾ ಬ್ಯೂಟಿಫುಲ್ ಕಂಪೋಸಿಷನ್ ಮಾಡಿದ್ದಾರೆ. ಮತ್ತೆ ಶ್ರೀಲಕ್ಷ್ಮಿ ಅವರು ಈ ಸಾಂಗ್ಗೆ ಜೀವ ತುಂಬಿದ್ದಾರೆ. ಸೆಪ್ಟೆಂಬರ್ 12ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು ನೋಡಿ. ಥ್ಯಾಂಕ್ ಯು. ಇನ್ನೇನಾದ್ರೂ ಇದೆಯಾ? ಬಟ್ ಒಂದು ಖುಷಿ ಆಗೋದು ಏನ್ ಗೊತ್ತಾ ಮೇಡಮ್, ಇವರಿಬ್ರು ಆನ್ ಸ್ಕ್ರೀನ್ ತುಂಬಾ ಮುದ್ದು ಜೋಡಿ. ಈ ಹಿಂದಿನ ಪರ್ಫಾರ್ಮೆನ್ಸ್ಗಳು ಆಗಿರ್ಬೋದು, ನಮ್ಗೆ ಉದಾಹರಣೆ ಇದೆ. ಆದ್ರೆ ಪ್ರತಿ ಸಲ ವೇದಿಕೆ ಮೇಲೆ ಬಂದಾಗ ಒಂದು ಕ್ಲಾರಿಟಿಲಿ ಮಾತಾಡ್ತಾರೆ ಅವ್ರ ಕಂಟೆಂಟ್ಗಳ ಬಗ್ಗೆ. ಇಬ್ರು ಬಹಳ ನೀಟಾಗಿ ಟೀಮ್ ಬಗ್ಗೆ ಏನ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು. ತುಂಬಾ ಒಳ್ಳೆ ಫ್ಯೂಚರ್ ಅಂತೂ ಖಂಡಿತ ಇಬ್ರಿಗೂ ಇದೆ. ಬೆಸ್ಟ್ ವಿಶಸ್ ನಿಮ್ಗೆ. 12ನೇ ತಾರೀಕಿಗೆ ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರವೀಣ್. ಈಗ ನಾವೆಲ್ಲರೂ ಕಾಯ್ತಾ ಇರೋದು